ಕೃಷ್ಣಾರೆಡ್ಡಿ ಸರ್. ಸರ್, ಈಗ ಮಾವಿನಕಾಯಿ ಇವತ್ತು ಬೆಲೆ ತೀವ್ರ ಯಾಕೆ ಕುಸಿತ ಆಗಿದೆ ಅಂದರೆ, ಮುಖ್ಯವಾಗಿ ನಮ್ಮಲ್ಲಿ ಕಾರ್ಖಾನೆಗಳಿಲ್ಲ. ಫಸ್ಟ್ ಪಾಯಿಂಟ್, ನಮ್ಮಲ್ಲಿ ಕಾರ್ಖಾನೆಗಳು ಮಾಡಬೇಕಾಗಿತ್ತು. ಈಗ ರಾಜ್ಯ ಸರ್ಕಾರ ಇಲ್ಲಿವರೆಗೂ ನಮ್ಮನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಯಾವುದೇ ಸರ್ಕಾರಕ್ಕಾಗಲಿ, ಯಾವುದೇ ಸರ್ಕಾರಗಳಾಗಲಿ ನಮ್ಮಲ್ಲಿ ಇಷ್ಟೊಂದು ಮಾವಿನಕಾಯಿ ಬೆಳೀತಾರೆ, ಇಷ್ಟೊಂದು ಟೊಮಾಟೊ ಬೆಳೀತಾರೆ, ಇಷ್ಟೊಂದು ತರಕಾರಿಗಳು ಬೆಳೀತಾರೆ ಅಂತ ಇವ್ರಿಗೆ ಅವಗಾಹನೆ ಇಲ್ವಾ? ಯಾವುದೇ ನಮ್ಮ ಜನಪ್ರತಿನಿಧಿಗಳು, ನಮ್ಮ ಭಾಗದ ಜನಪ್ರತಿನಿಧಿಗಳು ಕೂಡ ಇದರಲ್ಲಿ ಸೋತೋಗಿದ್ದಾರೆ. ಯಾವುದೇ ಜನಪ್ರತಿನಿಧಿ ಆಗಲಿ, ಯಾವ ಪಕ್ಷದವರಾಗಲಿ, ಸರ್ಕಾರದ ಮಟ್ಟದಲ್ಲಿ ನಾವು ಇಷ್ಟೊಂದು ಹಣ್ಣು ಬೆಳೀತಾ ಇದ್ವಿ, ಇಷ್ಟು ತರಕಾರಿ ಬೆಳೀತಾ ಇದ್ವಿ, ಇಷ್ಟು ಹೂವು ಬೆಳೀತಾ ಇದ್ವಿ, ಇಷ್ಟು ರೇಷ್ಮೆ ಬೆಳೀತಾ ಇದ್ವಿ, ಸರ್ಕಾರಕ್ಕೆ ಪ್ರತಿಯೊಂದು ಮಾಹಿತಿ ಕೊಡಬೇಕು. ಇವಾಗ ಇಷ್ಟು ಲಕ್ಷ ಟನ್ನುಗಳು ಮಾವು ಬೆಳೀತಾ ಇದ್ದು ಅಲ್ಲಿ ಒಂದು ಹೈಟೆಕ್ ಸಂಸ್ಕರಣಾ ಘಟಕಗಳು ಮಾಡಲಿಕ್ಕೆ ಸರ್ಕಾರದಿಂದ ಆಗಲಿಲ್ಲ, ಅಥವಾ ಯಾವುದೋ ಒಂದು ಇಂಡಸ್ಟ್ರಿಯಲ್ ಏರಿಯಾ ಮಾಡಿ ಅದರಲ್ಲಿ ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ತಂದು ಇಲ್ಲಿವರೆಗೂ ಸುಮಾರು ಒಂದು 10-15 ಪಲ್ಪ್ ಇಂಡಸ್ಟ್ರೀಸು ಮತ್ತು ಸುಮಾರು ಒಂದು 20-25 ಉಪ್ಪಿನಕಾಯಿ ಕಾರ್ಖಾನೆಗಳು ಆ ಭಾಗದಲ್ಲಿ ಆಗಿದ್ದಿದ್ರೆ ಇವತ್ತು ನಮ್ಗೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಉಪ್ಪಿನಕಾಯಿ ಕಾರ್ಖಾನೆಗಳು ಯಥೇಚ್ಛವಾಗಿ ಆಗಬೇಕಾಗಿತ್ತು. ಇವತ್ತು ಉಪ್ಪಿನಕಾಯಿ ಯಾಕೆ ನಾನು ಪದೇ ಪದೇ ಹೇಳ್ತೀನಿ, ದೇಶ ವಿದೇಶಗಳಲ್ಲಿ ಸುಮಾರು ಡಿಮ್ಯಾಂಡ್ ಇದೆ ಅದಕ್ಕೆ. ಇಂಥವೆಲ್ಲ ಆಗಲಿಲ್ಲ ಸರ್ಕಾರದಿಂದ. ಮತ್ತೆ ಯಾರೋ ದುಡ್ಡಿರ್ತಕ್ಕಂಥ ಜನರು ಮಾಡ್ಬೋದು ಅನ್ನೋದಾದರೆ ಅದಕ್ಕೆ ಆದ ಇಂಡಸ್ಟ್ರಿಯಲ್ ಏರಿಯಾ ಬೇಕು. ಇಂಡಸ್ಟ್ರಿಯಲ್ ಏರಿಯಾ ಇದ್ದರೆ, ಕೈಗಾರಿಕೆ ಏನೋ ಕೃಷಿ ಆಧಾರಿತ ಕೈಗಾರಿಕಾ ಪ್ರದೇಶ ಘೋಷಣೆ ಮಾಡಿದ್ದಿದ್ರೆ ಅಲ್ಲಿ ಪವರ್ ಇರುತ್ತೆ, ನೀರಿರುತ್ತೆ, ಎಲ್ಲ ಸೌಲಭ್ಯ, ರೋಡ್ಗಳಿರುತ್ತೆ, ಎಲ್ಲ ಅನುಕೂಲಗಳಿರುತ್ತೆ. ಅದು ಕನಿಷ್ಠ ಪಕ್ಷ ಸರ್ಕಾರ ನಿಗದಿತ ಒಂದು ಜಾಗ ಮಾಡಿ ಕೃಷಿ ಆಧಾರಿತ ಕೈಗಾರಿಕೆ ಪ್ರದೇಶನ ಘೋಷಣೆ ಮಾಡಬೇಕು. ಆವಾಗ ನಾವು ಬೆಲೆ ಕುಸಿತದಿಂದ ಪಾರಾಗ್ಬೋದು. ಯಾಕಂದ್ರೆ ನಮ್ಮಲ್ಲಿ ಯಥೇಚ್ಛವಾಗಿ ಬೆಳೀತಾ ಇದ್ವಿ. ಸುಮಾರು 5-6 ಲಕ್ಷ ಟನ್ನಷ್ಟು ಮಾವನ್ನು ಬೆಳೀತಾ ಇದ್ವಿ, 3 ಲಕ್ಷ ಟನ್ನಷ್ಟು ಟೊಮಾಟೋನ ಬೆಳೀತಾ ಇದ್ವಿ, ಸುಮಾರು ಒಂದು 25 ಲಕ್ಷ ಲೀಟರ್ ಹಾಲು ಬೆಳೀತಾ ಇದ್ವಿ. ಇಷ್ಟೊಂದು ಕೊಡ್ತಾ ಇರ್ತಕ್ಕಂಥ ಕೋಲಾರ ಜಿಲ್ಲೆಗೆ ನೀರಿಲ್ಲ ಸರ್, ಬರಡು ಭೂಮಿ. ಆ ಬರಡು ಭೂಮಿ ಆದ್ರಿಂದಾನೇ ನಾವು ಮಾವಿನ ಬೆಳೆ ಮೇಲೆ ಅವಲಂಬಿತರಾಗಿದ್ದೀವಿ. ಇಷ್ಟು ಡ್ರಿಪ್ ಹನಿ ನೀರಾವರಿ ಪದ್ಧತಿ ಉಪಯೋಗಿಸ್ಕೊಂಡು ತರಕಾರಿಗಳನ್ನು ಬೆಳೆದು ಕಳಿಸ್ತಾ ಇದ್ದೀವಿ ಇಡೀ ರಾಜ್ಯ ದೇಶಕ್ಕಾಗುವಷ್ಟು. ಈ ನಮ್ಮ ಕೋಲಾರ ಜಿಲ್ಲೆಗೆ ಕೃಷ್ಣಾ ನದಿಯ ನೀರು ನಮ್ಮ ಪಾಲು ಹಂಗೆ ಇದ್ದೋಗಿದೆ. ಕೃಷ್ಣಾ ನದಿಯ ನೀರು ತಂದು ನಮ್ಮ ನದಿಗಳನ್ನೇನಾದರೂ ತುಂಬಿಸಿದ್ರೆ ನಮ್ಗೆ ಈ ಮಾವಿನ ತೋಟಗಳು ಬೇಕಾಗಿಲ್ಲ. ನಾವು ಎಷ್ಟು ಬೇಕೋ ಅಷ್ಟು ಬೇರೆ ಇನ್ನೂ ಹಣ್ಣುಗಳು ಇನ್ನೂ ಅನೇಕ ಬೆಳೆಯುವಂಥದ್ದಿದೆ. ಆ ಹಣ್ಣುಗಳು ತರಕಾರಿಗಳನ್ನು ಯಥೇಚ್ಛವಾಗಿ ನಾವು ಬೆಳೆದು ನಾವು ಇಡೀ ದೇಶವನ್ನು ಸಾಕೋದ್ರಲ್ಲಿ ಮುಂಚೂಣಿಲಿರ್ತೀವಿ. ಕೋಲಾರ ಜಿಲ್ಲೆ ಕೃಷ್ಣಾ ನದಿ ನೀರು ನಮಗೆ ಬರಬೇಕಾಗಿತ್ತು, ಬರಲಿಲ್ಲ. ಇವತ್ತು ಏನು ನೀರಾವರಿ ಯೋಜನೆಗಳಿಲ್ಲದೆ, ನದಿ ಮೂಲಗಳಿಲ್ಲದೆ ನಾವು ಮಾವಿನ ಬೆಳೆ ಮೇಲೆ ಅವಲಂಬಿತರಾಗಿ ಇವತ್ತು ಮಾವಿಗೆ ಬೆಲೆ ಕುಸಿತ ಆಗಿ ನಾವು ಯಾವ ರೀತಿ ಜೀವನ ಮಾಡಬೇಕು? ನಮ್ಮ ವರ್ಷದ ಜೀವನ ಸರ್. ಇವತ್ತು ಮಾವಿನಕಾಯಲ್ಲಿ ದುಡ್ಡು ಬಂದರೆ ಮದುವೆ ಮಾಡೋಣ, ಅಥವಾ ಮನೆ ಕಟ್ಟೋಣ, ಅಥವಾ ಇನ್ನೊಂದು ಮಕ್ಕಳಿಗೆ ಫೀಸ್ ಕಟ್ಟಬೇಕು. ಶಾಲೆಗೆ ಮಕ್ಕಳಿಗೆ ಫೀಸ್ ಕಟ್ಟಬೇಕಾದ್ರೆ ಸರ್, ಮ್ಯಾಂಗೋ ಸೀಸನ್ ಬಂದ ತಕ್ಷಣ ದುಡ್ಡು ಕಟ್ತೀವಿ ಅಂತ ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ಪರ್ಮಿಷನ್ ತಗೊಂತೀವಿ ನಾವು. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೀವಿ. ಇವತ್ತು ಮಾವಿಗೆ ರೇಟ್ ಇಲ್ಲದೆ ಇದ್ದಾಗ ನಮ್ಮ ಮಕ್ಕಳನ್ನು ನಾವು ಯಾವ ರೀತಿ ಓದಿಸ್ಬೇಕು? ನಾವು ಹಾಸ್ಪಿಟ್ಲ್ಗಳಿಗೆ, ಕಾಯಿಲೆಗಳಿಗೆ, ಕಚೇರಿಗಳಿಗೆ ಹೆಂಗೆ ನಾವು ತೋರಿಸ್ಕೋಬೇಕಾಗುತ್ತೆ? ಮತ್ತೆ ನಾವು ಈ ವರ್ಷದ ಪೂರ್ತಿ ಜೀವನ ಹೆಂಗೆ ಮಾಡಬೇಕು? ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಬೆಂಬಲ ಬೆಲೆ ಘೋಷಣೆ ಮಾಡಬೇಕಾಗಿತ್ತು, ಮಾಡಿಲ್ಲ. ಈಗಲಾದರೂ ಮಾಧ್ಯಮದ ಮುಖಾಂತರ ಕಣ್ಣು ತೆರೆಸಿ ದಯವಿಟ್ಟು ಬೆಂಬಲ ಬೆಲೆ ಘೋಷಣೆ ಆಗುವಂತೆ ಮಾಡಿ ಸರ್.